ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ವೆರಿ ಈಸಿ ಡಿಸೈನು. ಸೊ ಈ ಥರ ತೋರಿಸಿದ್ದೀನಿ. ಸೊ ನ್ಯೂ ಸ್ಯಾರಿಗೆ ಹಾಕಿರೋವಂಥ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನು, ಫಾಸ್ಟಾಗಿ ಹಾಕ್ಬಿಡ್ಬೋದು. ತುಂಬ ಸಿಂಪಲ್ಲಾಗೆ ಬಿಗಿನರ್ಸ್ಗೂ ಈಸಿಯಾಗಂತೂ ಫಾಸ್ಟಾಗಿ ಬೇಕಂದರೆ ಇದನ್ನು ಚೂಸ್ ಮಾಡ್ಕೋಬೋದು. ಆ್ಯಸ್ ಯೂಶ್ವಲ್ 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಯಾವ ಥರ ಬಿಡ್ಸಾದ್ರೂ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೆ. ಸೊ ಬಿಗ್ ಸೈಜ್ಗಿಂತ ಮೀಡಿಯಮ್ ಸೈಜು ಅಂದರೆ 4 ಹಾಕ್ತಾಯಿದ್ದೀನಿ ನಾನು. ಅದಕ್ಕೋಸ್ಕರ ಕೌಂಟಿಂಗ್ ಜಾಸ್ತಿ ಇದೆ, ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಕೌಂಟಿಂಗ್ ಕಮ್ಮಿ ಇದ್ದರೆ ಬಿಗ್ ಸೈಜ್ ತೊಗೋಬೋದು ನೀವು. ಸೊ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಸತಿ ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಟೈಮ್ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಸ್ಟು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ದಾರ ಮೇಲೆ ಮಾಡಿಬಿಟ್ಟು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೀಡಲಲ್ಲಿ ತೊಗೊಂಡು ಈ ಥ್ರೆಡ್ ಒಳಗಡೆ ಈ ರೀತಿ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ್ರೂ ನಡೆಯುತ್ತೆ, ಲಾಕ್ ಮಾಡ್ತೀರಾ ಹಾಗೆ ಈ ಥರ ಲಾಕ್ ಮಾಡಿದ್ರೂ ನಡೆಯುತ್ತೆ ಸ್ಯಾರಿಗೆ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡೋಣ. ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ 1 2 3 ಒಂದೇ ಸತಿ ತೊಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಬೀಡಷ್ಟು ಪ್ಲೇಸ್ ಬಿಟ್ಟು ಡೈರೆಕ್ಟಾಗಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡಿದ್ರು ಅದೇ ಥರ ಬರುತ್ತೆ. ಸೊ ಇನ್ ಕೇಸ್ ನೀವು ಬೀಡ್ ಲಾಕ್ ಮಾಡಿ ಆದರೂ ಮಾಡ್ಬೋದು, ಇಲ್ಲ ಹಾಗೆ ಕೂಡ ಲಾಕ್ ಮಾಡ್ಕೋಬೋದು. ನಿಮ್ಗೆ ಯಾವುದು ಕಂಫರ್ಟಬಲ್ಲು ಈಸಿ ಅನ್ಸೋದೆ ಆ ಥರ ಮಾಡ್ಕೋಬೋದು ನೀವು. ನೋಡಿ, ಲಾಕ್ ಮಾಡಿದ್ರೆ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಜಾಸ್ತಿ ಆಗುತ್ತೆ. ಲಾಕ್ ಮಾಡ್ದಿರ ಹಾಗೆ ನಾವು ಡೈರೆಕ್ಟ್ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ತುಂಬ ಹತ್ತಿರ ಬರುತ್ತೆ. ಸೊ ನೀವು ನೋಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ 4 ಬೀಡನ್ನ ಒಂದೊಂದೇ ಇನ್ಸರ್ಟ್ ಮಾಡಿ ಲಾಕ್ಗಳು ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಸೊ 4 ಬೀಡ್ಸು ಈ ಥರ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಇವಾಗ ಆರ್ಚ್ ಮಾಡ್ಕೋಬೇಕಾಗತ್ತೆ. ಫಸ್ಟು 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ 6 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 6 ಚೈನ್ ಮಾಡ್ಕೋಬೇಕು. 6 ಚೈನ್ಸ್ ಮಾಡ್ಕೊಳ್ಳೋಣ. ಒಟ್ಟು 6 ಚೈನ್ ಮಾಡಿಕೊಂಡು ಸ್ವಲ್ಪ ಒಳಗಡೆಗೆ ಫ್ರೆಂಡ್ಸ್ 4 ಚೈನ್ ಅಷ್ಟು ಮೆಷರ್ಮೆಂಟಲ್ಲಿ ನೋಡಿ ಒಳಗಡೆಗೆ ಲಾಕ್ ಮಾಡ್ತೀನಿ ನಾನು. ಅದು ಯು ಶೇಪ್ ಬರಬೇಕು ನಮಗೆ. 6 ಚೈನ್ ಮಾಡೋದು. 3 ಚೈನ್ ಹಾಕಿ 6 ಚೈನ್ ಮಾಡಿದ್ದೀನಿ. ಫಸ್ಟು 4 ಬೀಡ್ಸು, 3 ಚೈನ್, 6 ಚೈನ್. ಅಗೇನ್ ನಾವು 6 ಚೈನ್ ಮಾಡ್ಕೊಳ್ಳೋಣ ಇಲ್ಲಿ. ಇವಾಗ ನಾವು ಬ್ಯಾಕಿಂದ ಲಾಕ್ ಮಾಡಬೇಕು ಫ್ರೆಂಡ್ಸ್. 6 ಚೈನ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಗೆ ಒಂದು ಸ್ವಲ್ಪ ಸೀರೆನ ಟರ್ನ್ ಮಾಡ್ಕೊಳ್ಳೋಣ. ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡಿಗೆ ಈ ಥರ ಟರ್ನ್ ಮಾಡಿಕೊಂಡು 6 ಚೈನ್ದು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಆ ಸಿಂಗಲ್ ಕ್ರೋಶೆಗೆ ಒಳಗಡೆಗೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ, ಲಾಕ್ ಮಾಡ್ಕೋತೀನಿ. ಮತ್ತು ಅಲ್ಲಿಂದ 3 ಚೈನ್. ಸೊ ನಾವು ಫ್ರಂಟ್ ಕಡೆಯಿಂದ 3 ಚೈನ್ 6 ಚೈನ್ ಹಾಕಿದ್ದೀವಿ. ಬ್ಯಾಕ್ ಸೈಡಿಂದ 6 ಚೈನ್ 3 ಚೈನ್ ಹಾಕಿ ಅದೇ ಸಿಂಗಲ್ ಕ್ರೋಶೆಗೆ ನಾವು ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ಇವಾಗ ಬ್ಯಾಕ್ ಸೈಡಿಂದ 6 3 ಬಂದ ಮೇಲೆ ನಾವು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಬೇಕಂದರೆ ಇಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಇಲ್ಲಿ 2 ಸತಿ ಕೂಡ ಸುತ್ಕೋಬೋದು, ಇಲ್ಲ ನಾನು ಇಲ್ಲಿ ಒಂದೇ ಟೈಮ್ ಸುತ್ಕೋತಾ ಇದ್ದೀನಿ. ಈ 2 ಸತಿ 6 ಚೈನ್ ಇದೆಯಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ 2 ದಾರ 1 ಮಾಡ್ಕೋತೀನಿ. ನೀಡಲ್ ಮೇಲೆ 3 ದಾರ ಇತ್ತಲ್ಲ, ಫಸ್ಟ್ 2 ದಾರ 1 ಮಾಡ್ಕೋಬೇಕು. ಸೆಕೆಂಡ್ ಸತಿ ಮಿಕ್ಕಿದ 2 ದಾರ 1 ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಈ 2 6 ಚೈನ್ ಒಳಗಡೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ. ಸೊ ಒಂದು ಕಂಬ ಆಯಿತು. ಇನ್ನೂ ಒಂದು ಇದೇ ರೀತಿ ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇವನ್ ಟ್ರಿಪಲ್ ಕ್ರೋಶ ಕೂಡ ನೀವು ಈ ಡಿಸೈನ್ಗೆ ಚೂಸ್ ಮಾಡ್ಕೋಬೋದು. ಫಸ್ಟು ನಾನಿಲ್ಲಿ 6 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಆ ಸ್ಟಾರ್ಟಿಂಗ್ 3 ಚೈನ್ ಬ್ಯಾಕ್ ಸೈಡಿಂದ ಇತ್ತಲ್ಲ ಅದನ್ನು ಕೌಂಟ್ ಮಾಡ್ದಿರ 6 ಮಾಡ್ಕೋತಾ ಇದ್ದೀನಿ. ಬೇಕಂದರೆ 5 ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ತುಂಬ ಆರ್ಚ್ ದೊಡ್ಡದು ಬೇಕಂದರೆ, ತಿಕ್ಕಾಗಿ ಬೇಕಂದರೆ 6 ಹಾಕ್ಕೊಳ್ಳಿ, ಇಲ್ಲ ಆರಾಮ್ಸಾಗಿ ಬೇಕಂದರೆ 5 ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ 6 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು 2 ಚೈನ್ ಗ್ಯಾಪ್ನ ತೊಗೋತೀನಿ ಫ್ರೆಂಡ್ಸ್. ಸೆಂಟರಲ್ಲಿ 2 ಚೈನ್ನ ಗ್ಯಾಪ್ ತೊಗೊಳ್ಳೋಣ. ಯಾಕಂದರೆ ಅಲ್ಲಿ ಕುಚ್ಚು ಬರುತ್ತೆ ನಮಗೆ. ಆರ್ಚ್ ಸೆಂಟರಲ್ಲೇ ನಾವಿಲ್ಲಿ ಕುಚ್ಚು ಕಟ್ತಾ ಇರೋದು. ಸೊ ನಾನು 6 ಹಾಕ್ಕೋತಾ ಇದ್ದೀನಿ. ಈವನ್ 5 ಕೂಡ ನಡೆಯುತ್ತೆ ಫ್ರೆಂಡ್ಸ್. 5 ಹಾಕೋಣ ಅಂತ ನೋಡಿದ್ರೆ 6 ಹಾಕಿದ್ದೀನಿ. 6 ಹಾಕಿದ್ಮೇಲೆ ಸೆಂಟ್ರಲ್ಲಿ 2 ಚೈನ್ ಗ್ಯಾಪ್ ಕೊಟ್ಟು
ಮತ್ತು 6 ಡಬಲ್ ಕ್ರೋಶೆ. ಈ ಸೈಡು 7 ಹಾಕ್ಕೋಬೇಕು. ನಾವು ಸ್ಟಾರ್ಟಿಂಗ್ 6 ಹಾಕ್ಕೊಂಡ್ರೆ ಲೆಫ್ಟ್ ಸೈಡು 7 ಹಾಕ್ಕೋಬೇಕು, ಒಂದು ಎಕ್ಸ್ಟ್ರಾ ಹಾಕ್ಕೋಬೇಕು. ಯಾಕಂದರೆ ಫ್ರೆಂಡ್ಸ್ ಅಲ್ಲಿ ಬ್ಯಾಕ್ ಸೈಡಿಂದ 3 ಚೈನ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಗೆ ಎಕ್ಸ್ಟ್ರಾ ಹಾಕ್ಕೋಬೇಕು. ನಾವು ರೈಟ್ ಸೈಡಲ್ಲಿ ಎಷ್ಟು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವೋ ಅದಕ್ಕೆ +2 ಹಾಕ್ಕೋಬೇಕಾಗುತ್ತೆ ಲೆಫ್ಟ್ ಸೈಡಿಗೆ. ಯಾಕಂದರೆ ನಮಗೆ ಬೇಸ್ ಲೈನು 3 ಚೈನು, ಬ್ಯಾಕ್ ಸೈಡಿಂದ 3 ಚೈನ್ ಇಲ್ಲಿರಲ್ಲ ಅಲ್ವಾ, ಅದ್ರ ಬದಲು ಕಂಬಗಳೇ ನಾವು ಹಾಕ್ಕೋಬೇಕು. ಸೊ ಇಲ್ಲಿ 7 ಹಾಕ್ಕೋತೀನಿ. ಇನ್ನೊಂದೆಲ್ಲ ಹಾಕ್ಕೊಳ್ಳೋದು ತೋರಿಸ್ತೀನಿ. 7 ಕಂಬ ನಾರ್ಮಲಾಗಿ ಹಾಕ್ಕೊಂಡು ಲಾಸ್ಟ್ ಕಂಬ ಏನಿದೆ ಫ್ರೆಂಡ್ಸ್, ಲಾಸ್ಟಲ್ಲೂ ಕೂಡ ಸೀರೆಗೆ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಸೀರೆಗೆ ಆ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1 2 ದಾರ 1 ಈ ಥರ ಮಾಡ್ಕೊಂಡು ಡಬಲ್ ಕ್ರೋಶೆ. ಸ್ವಲ್ಪ ಆರ್ಚನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಕುಚ್ಚು ಕಟ್ಟಿದ್ರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಂದರೆ 3 ಚೈನ್ ಅಷ್ಟು ಗ್ಯಾಪಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ ಇತ್ತು ಅಷ್ಟು ಗ್ಯಾಪಿಗೆ ಈ ಥರ ಆರ್ಚನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೀಟಾಗುತ್ತೆ. ಕುಚ್ಚು ಕಟ್ಟಿದ್ಮೇಲೆ ಇನ್ನೂ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ 4 ಬೀಡ್ಸು, ಒಂದು ಆರ್ಚ್ ಸೆಂಟ್ರಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಏನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಿದ್ರೂ ಆಯಿತು, ವಿತೌಟ್ ಲಾಕು ಡೈರೆಕ್ಟಾಗೆ ಸಾರಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಈ ರೀತಿ 1-2 ಸತಿ 3 ಸತಿ ಬೀಡನ್ನ ತೊಗೊಂಡ್ಬಿಟ್ರೆ ಒಂದೊಂದೇ ಸತಿ ಸೊ ಈಸಿ ಆಗೋಗುತ್ತೆ ನಿಮಗೆ. ಬರೀ 4 ಬೀಡ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು 3 ಕೂಡ ಹಾಕ್ಕೋಬೋದು. ಸೊ ಒಂದೊಂದು ಸತಿ 6 ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಈ ಥರ ಡಿಸೈನ್ಗೆ 6 ಬೀಡನ್ನೂ ಹಾಕಿ ನಾವು ಒಂದೊಂದು ಸಿಂಗಲ್ ಆರ್ಚ್ ಮಾಡಿದ್ದೀವಿ. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಬೀಡಲ್ಲಿ ಗ್ಯಾಪ್ ಬಂದಿದ್ದು ಡಿಸೈನ್ಸ್ ತುಂಬ ಚೆನ್ನಾಗಿರುತ್ತೆ. ನೀವು ಸ್ಲ್ಯಾಂಟಿಂಗ್ ಆರ್ಚು, ನಾರ್ಮಲ್ ಆರ್ಚು, ಪಿಕಾಟ್ಸು ಎಲ್ಲ ಹಾಕೋಬೋದು. ಯಾವ್ದು ಹಾಕಿದ್ರೂ ಸೆಂಟರ್ದು ಚೆನ್ನಾಗಿ ಕಾಣುತ್ತೆ. ಪಕ್ಕದಲ್ಲಿ ಬೀಡ್ಸ್ ಈ ಥರ ಕಂಟಿನ್ಯೂಸ್ ಆಗಿದ್ದಾಗ. ಸೊ 4 ಟೈಮ್ಸ್ ನಾನು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಆರ್ಚ್ ಕಾಣ್ತಾ ಇದೆಯಲ್ಲ, ಇನ್ನು ಸೆಕೆಂಡ್ ಆರ್ಚ್ ಹಾಕೋಣ. ಫಸ್ಟ್ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು ಇವಾಗ 6 ಚೈನ್ ಹಾಕೋಣ. 6 ಚೈನ್ ಹಾಕಿ ಯು ಶೇಪಲ್ಲಿ ಅಂದರೆ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಒಳಗಡೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ 6 ಚೈನ್, ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 6 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿ, ಮತ್ತೆ 3 ಚೈನ್, ಅದು ಕೂಡ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್. ಈ ಥರ ಬ್ಯಾಕ್ ಸೈಡಿಂದ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನಾವು ಎಕ್ಸ್ಟ್ರಾ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ. ಈಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ 2 ಸತಿ 6 ಚೈನ್ ಇದೆ ಅಲ್ವಾ, ಅಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರನ 1 ಮಾಡ್ಕೋತೀನಿ. ಈ ರೀತಿ 6 ಕಂಬಗಳನ್ನ ಹಾಕ್ಕೋತೀನಿ. ಸೆಂಟ್ರಲ್ಲಿ 2 ಚೈನ್ ಹಾಕ್ಕೋಬೇಕು. ಸೊ ಇಲ್ಲಿ 6 ಡಬಲ್ ಕ್ರೋಶೆ ಹಾಕ್ಕೊಂಡು 6 ಕಂಬಗಳನ್ನ ಮಾಡಿಕೊಂಡು 2 ಸತಿ 2 ಚೈನ್ ಹಾಕ್ಕೋತೀನಿ. ಸೊ ಈವನ್ 5 ಕಂಬಗಳು ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ತಿಕ್ಕಾಗಬೇಕು, ಬ್ರಾಡಾಗಬೇಕು ಕುಚ್ಚು ಅಂದರೆ ಒಂದೊಂದು ಕಂಬ ಎಕ್ಸ್ಟೆಂಡ್ ಮಾಡಬೇಕು ಹಾಕ್ಕೋಬೋದು ಅಷ್ಟೇ. ಇಲ್ಲಾಂದರೆ 5 ಸಾಕಾಗತ್ತೆ. ಸೊ ಇಲ್ಲಿ ಕೂಡ 7 ಕಂಬ ಹಾಕ್ಕೋಬೇಕು ಫ್ರೆಂಡ್ಸ್. 7 ಡಬಲ್ ಕ್ರೋಶಸ್ನ ಮಾಡ್ಕೋತೀನಿ. 7 ಡಬಲ್ ಕ್ರೋಶೆ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ನಾವು ಏನು ಸಾರಿಗಿದೆ ಅಲ್ವಾ, ಸಾರಿಗೆ ಹಾಕಿರ್ತೀವಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಇನ್ನೊಂದು ಹಾಕ್ಕೋಬೇಕಾಗುತ್ತೆ. ಒಟ್ಟು 8 ಹಾಕ್ತೀವಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ 2 ಸತಿ ಇರುತ್ತಲ್ವ, ಅದನ್ನು ಒಂದೊಂದು ಕಂಬ ಥರ ಕನ್ಸಿಡರ್ ಮಾಡಿಕೊಂಡು ಈ ಸೈಡ್ ಮಾತ್ರ 8 ಆಗುತ್ತೆ. ಅಂದರೆ 7 ನಾರ್ಮಲಾಗಿ ಹಾಕಬೇಕು, ಲಾಸ್ಟ್ 8th ಈ ಥರ ಸಿಂಗಲ್ ಕ್ರೋಶೆಗೆ ನೋಡಿ ಅದರಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಂಬಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ, ಮತ್ತು ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಈ ರೀತಿ ಆರ್ಚ್ ಫಾರ್ಮ್ ಆಗುತ್ತೆ ನಮಗೆ. ಸೆಂಟ್ರಲ್ಲಿ ಕುಚ್ಚು ಕಟ್ಕೋಬೇಕು ಫ್ರೆಂಡ್ಸ್. ನಾರ್ಮಲಾಗಿ 100 ಅಥವಾ 127 ದಾರ ತೊಗೊಂಡು ಕುಚ್ಚು ಕಟ್ಕೊಂಡ್ರೆ ನಡೆಯುತ್ತೆ. ಅದು ಸ್ವಲ್ಪ ವಿ ಶೇಪ್ ಕಾಣಿಸುತ್ತೆ ನಮ್ಗೆ ಆರ್ಚ್ ಆವಾಗ. ಸೊ ಹೇಳಿದೆ ಅಲ್ವಾ, ಕಂಬ ಬೇಕಂದರೆ
ನೀವು ಒಂದೊಂದು ಸ್ಕಿಪ್ ಮಾಡ್ಕೋಬೋದು. ಈ ಥರ 4 ಬೀಡ್ಸ್ ಹಾಕಿದ್ದೀನಿ. ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ 3 ಬೀಡ್ಸ್ ಹಾಕ್ಕೊಳ್ಳಿ. ಇನ್ನೂ ಬೇಕಂದರೆ 5 to 6 ಹಾಕ್ಕೋಬೋದು. ಇನ್ನೂ ಬೇಗ ಆಗೋಗುತ್ತೆ. ಡಿಸೈನ್ ಎಲ್ಲ 1 hour ಸಾಕು ಫ್ರೆಂಡ್ಸ್, ಅಷ್ಟು ಫಾಸ್ಟಾಗಿ ಹಾಕ್ಕೊಬಿಡ್ಬೋದು. ಸೊ ಇವನ್ ಬಿಗಿನರ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದು ಕುಚ್ಚು ಕಟ್ಬಿಟ್ಟು ನೋಡೋಣ. ಸೊ ಸಿಂಗಲ್ ಕಲರಲ್ಲೇ ಕುಚ್ಚು ಕಟ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಸೆಂಟ್ರಲ್ಲಿ ಗ್ಯಾಪ್ ಜಾಸ್ತಿ ಇದೆ ಅಂದರೆ ಗ್ಯಾಪ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕುಚ್ಚು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ ಡಿಸೈನು ಬಿಗಿನರ್ ಫ್ರೆಂಡ್ಲಿ. ಸೊ ಫಾಸ್ಟಾಗಿ ಹಾಕುವಂಥ ಒಂದು ಸಿಂಪಲ್ ಡಿಸೈನು ಮೈಸೂರು ಸಿಲ್ಕು, ಸಾಫ್ಟ್ ಸಿಲ್ಕಿಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ. ಸೊ ಇವನ್ ಕಾಟನ್ ಸಿಲ್ಕ್ಗೂ ಹಾಕ್ಬೋದು ಫ್ರೆಂಡ್ಸ್. ಬೇಕಂದರೆ ನೀವು ಸೆಂಟ್ರ್ ಆರ್ಚ್ ಏನಿದೆ ವಿತೌಟ್ ಕುಚ್ಚು ಡಿಸೈನ್ ಪಿಕಾಟ್ಸ್ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಓವರಾಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಅಷ್ಟು ಗ್ಯಾಪ್ ಇದ್ದರೂ ಇಷ್ಟು ಸಿಂಪಲ್ ಆಗಿದ್ರು ಲುಕ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಿಂಪಲ್ ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನೀವು 350 ಅರೌಂಡ್ 400 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡಿಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.